ಕೊಡಗು ಜಿಲ್ಲೆಯಲ್ಲಿ ಬ್ಯಾರಿ ಸಮುದಾಯ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಒದಗಿಸಲಾಗುವುದು. ಆ ನಿಟ್ಟಿನಲ್ಲಿ ಜಾಗ ಗುರುತಿಸುವಂತೆ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕೊಡಗು ಬ್ಯಾರೀಸ್ ವೆಲ್ಫೇರ್ ಟ್ರಸ್ಟ್ ಮಡಿಕೇರಿ ಇವರ ಸಹಯೋಗದಲ್ಲಿ ನಗರದ ಕಾವೇರಿ ಹಾಲ್ನಲ್ಲಿ ಮಂಗಳವಾರ ನಡೆದ ಕೊಡಗು ಜಿಲ್ಲಾ ಬ್ಯಾರಿ ಪ್ರಥಮ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯ ಸ್ಥಳೀಯ ಶಾಸಕರಾದ ಡಾ ಮಂತ್ರಗೌಡ ಹಾಗೂ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಸಹಕಾರದಿಂದ ಒಟ್ಟು 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದೆಂದು ವಿಧಾನಸಭೆಯ ಸಭಾಧ್ಯಕ್ಷರು ಭರವಸೆ ನೀಡಿದರು. ಬ್ಯಾರಿ ಸಂಸ್ಕೃತಿ ಸಾಹಿತ್ಯ ಪರಂಪರೆಗೆ ತನ್ನದೇ ಇತಿಹಾಸವಿದ್ದು, ಬ್ಯಾರಿ ಸಂಸ್ಕೃತಿ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸಲು ಶ್ರಮಿಸಬೇಕೆಂದು ಕರೆ ನೀಡಿದರು. ಬ್ಯಾರಿ ಸಾಹಿತ್ಯ ಸಮ್ಮೇಳನದಿಂದ ಬ್ಯಾರಿ ಭಾಷೆ ಬೆಳವಣಿಗೆ ಜೊತೆಗೆ ಚಿಂತನ ಮಂಥನಗಳು ನಡೆಯಲಿದ್ದು, ಸಮಾಜ ಅಭಿವೃದ್ಧಿಯತ್ತ ಮುನ್ನಡೆಯಬೇಕೆಂದು ಸಲಹೆ ನೀಡಿದರು. ಬ್ಯಾರಿ ಸಾಹಿತ್ಯ ಸಮ್ಮೇಳನದಿಂದ ಯುವಜನರಿಗೆ ಬ್ಯಾರಿ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸದ ಬಗ್ಗೆ ಮಾಹಿತಿಯನ್ನ ನೀಡಲು ಸಹಕಾರಿಯಾಗಲಿದೆ. ಆ ನಿಟ್ಟಿನಲ್ಲಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಅನುಕೂಲ ಆಗಲಿದ್ದು, ಅಭಿಪ್ರಾಯ ಹಂಚಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಬ್ಯಾರಿ ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷವಾದ ಸ್ಥಾನವಿದೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ, ಸಹಯೋಗ ಅತ್ಯಗತ್ಯ ಅಂತ ವಿಧಾನಸಭೆಯ ಸಭಾಧ್ಯಕ್ಷರು ಅಭಿಪ್ರಾಯಪಟ್ಟರು. ಬ್ಯಾರಿ ಸಾಹಿತ್ಯ ಅಭಿವೃದ್ಧಿಗೆ ಹಸನಬ್ಬ, ಶಂಶುದ್ದೀನ್ ಸೇರಿದಂತೆ ಹಲವರು ಬ್ಯಾರಿ ಸಾಹಿತ್ಯಕ್ಕೆ ತಮ್ಮದೇ ಆದ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನ ಸ್ಥಾಪನೆ ಮಾಡಲಾಗಿದ್ದು, ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಲಹೆ ಮಾಡಿದರು. ಯುವಜನರು ಬ್ಯಾರಿ ಸಾಹಿತ್ಯ ಪುಸ್ತಕ ಸಂಸ್ಕೃತಿಗೆ ಒತ್ತು ನೀಡಬೇಕು, ಜೊತೆಗೆ ಪ್ರೋತ್ಸಾಹಿಸಬೇಕು. ಮಕ್ಕಳಲ್ಲಿ ಪುಸ್ತಕ ಅಭಿರುಚಿ ಬೆಳೆಯಬೇಕು. ಮಕ್ಕಳನ್ನ ಸರಿದಾರಿಗೆ ಕೊಂಡೊಯ್ಯುವಲ್ಲಿ ಪುಸ್ತಕ ಸಂಸ್ಕೃತಿ ಅಧ್ಯಯನ ಸಹಕಾರಿ ಅಂತ ಯುಟಿ ಖಾದರ್ ಹೇಳಿದರು. ಬಹುಶಃ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಬ್ಯಾರಿ ಸಮಾಜದ ದೊಡ್ಡ ಗೌರವ ಯಾವುದಂತ ಹೇಳಿದ್ರೆ, ಅಥವಾ ನಿಮ್ಮ ಮಡಿಕೇರಿಯ ದೊಡ್ಡ ಗೌರವ ಯಾವುದಂತ ಹೇಳಿದ್ರೆ, ಅದು ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ತೋಟ ಇದೆ, ಇದು ಗೌರವ ಅಲ್ಲ. ಅದು ಎಷ್ಟನ್ನು ಅಧಿಕಾರದಲ್ಲಿದೆ, ಇದು ಕೂಡ ಗೌರವ ಅಲ್ಲ. ಸಮಾಜದ ಮತ್ತು ಊರಿನ ದೊಡ್ಡ ಮಟ್ಟದ ಗೌರವ ಯಾವುದಂತ ಹೇಳಿದ್ರೆ, ನಾವು ಎಷ್ಟು ಒಗ್ಗಟ್ಟಿನಿಂದಿದ್ದೇವೆ, ಅದು ಅತ್ಯಂತ ದೊಡ್ಡ ಗೌರವ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಗ್ಗಟ್ಟಂತ ಹೇಳಿದ್ರೆ ಅದು ಬಹುಶಃ ನಾನು ಹೇಳಿದಾಗಲೇ ಕೇಳಬೇಕು, ಇದ್ದಂತ ಒಗ್ಗಟ್ಟಾಗಲಿಕ್ಕೆ ಸಾಧ್ಯವಿಲ್ಲ. ಒಗ್ಗಟ್ಟಂತ ಹೇಳಿದ್ರೆ ಸಾಮರಸ್ಯ ಸಮಾಜದ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಸಾಮರಸ್ಯದ ಜವಾಬ್ದಾರಿ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿ ಅಲ್ಲ. ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನಾಭಿಪ್ರಾಯ ಇದ್ದರೆ ಮಾತ್ರ ಸಾಮರಸ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು, ನಾವು ಪರಸ್ಪರ ಕೂತ್ಕೊಂಡು ಚರ್ಚಿಸಿ, ಒಬ್ಬರು ಅರ್ಥ ಮಾಡಿಕೊಂಡು, ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು, ನಾವೆಲ್ಲರೂ ಕೂಡ ಭಾರತೀಯರಲ್ಲಿ ಕೈ ಹಿಡಿದು ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕನಸನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾಮರಸ್ಯ ಸಮಾಜ ಮತ್ತು ನಾಡನ್ನು ಕಟ್ಟಲಿಕ್ಕೆ ಅದು ಬರೀ ಜನಪ್ರತಿನಿಧಿಗಳಿಂದ, MLA ಇಂದ, ಸರ್ಕಾರದಿಂದ, ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಂದು ಸಣ್ಣ ಸಂಸ್ಥೆಯರು ಮತ್ತು ಪ್ರತಿಯೊಂದು ಮನೆಯು ಎದ್ದು ನಿಂತು, ಹೌದು ನಮಗೆ ಸೋದರ ಮತ್ತು ಸಾಮರಸ್ಯ ಸಮಾಜ ನಮಗೆ ಬೇಕು, ನಮ್ಮ ಬೇರೆ ಇನ್ನು ಮುಂದಿನ ಜನಾಂಗ ಇನ್ನು ಬಹಳಷ್ಟು ಹುಟ್ಟಿ ಬರಲಿಕ್ಕಿದ್ದಾರೆ, ಅವರು ಹುಟ್ಟಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡುವ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿಯಿಂದ ಇರಿಸಿಕೊಂಡು, ಬಹುಶಃ ನಾವು ನಮ್ಮ ಆ ಭಿನ್ನಾಭಿಪ್ರಾಯದ ಕೂಡಿಗರಿಸಿ ಒಗ್ಗಟ್ಟಾಗಿ ಪ್ರೀತಿಯಿಂದ ಹೋಗುವಂಥ ಜವಾಬ್ದಾರಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು. ಆದ ಕಾರಣ ನಿಮಗೆಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಾವು ಸುಮ್ಮನೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮತ್ತೆಲ್ಲ ಸಣ್ಣ ಸಂಸ್ಥೆ ಯುವಕರಿಗೆ ನಾನು ಎಲ್ಲರಿಗೂ ಕೂಡ ಹೇಳೋದಿಷ್ಟೇ, ಸೋದರದ ಪ್ರೀತಿ, ವಿಶ್ವಾಸ, ತಾಳ್ಮೆಯ ಒಂದು ವ್ಯಕ್ತಿತ್ವ ಜೀವನ ಅವಕಾಶ ಮಾಡಿ ಸಾಹಿತಿಗಳು ಮತ್ತು ನಾವು ಸಮಾಜವನ್ನು ಕಟ್ಟುವರಾಗಬೇಕು ಹೊರತು ಸಮಾಜವನ್ನು ಒಡೆಯುವವರು ಯಾರು ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲ ಯುವಕರಿಗೆ ನಾನು ಹೇಳೋದಿಷ್ಟೇ, ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ನಿಮ್ದು ಆಗಬೇಕು ಹೊರತು ಸಮಸ್ಯೆ ಬಂದಾಗ ಅದರಲ್ಲಿ ಸಮಸ್ಯೆ ಹುಡುಕಿಕೊಂಡು ಮತ್ತೆ ಸಮಸ್ಯೆ ಸೃಷ್ಟಿಸುವಂಥ ವ್ಯಕ್ತಿತ್ವ ಎಲ್ಲಿ ಕೂಡ ಯಾರು ಕೂಡ ಬರಬಾರ್ದು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಮ್ಮಲ್ಲಿ ಯಾರಲ್ಲಿ ಕೂಡ ನಕಾರಾತ್ಮಕವಾದ ಚಿಂತನೆ ಇವತ್ತು ಬರುವಂಥ ಆಗುವ ಮನಸ್ಸೇ ಯಾರಿಗೂ ಕೂಡ ಇರೋದಾಗಬಾರ್ದು. ತೊಂದರೆಗಿಂತಲೂ ಕೆಲವೊಮ್ಮೆ ಹೆಚ್ಚಿಸಲು ಬಂದೇ ಬರ್ತದೆ. ಇದನ್ನು ಸಮಾಧಾನ ಮತ್ತು ತಾಳ್ಮೆಯಿಂದ ಸ್ವೀಕರಿಸಿಕೊಂಡು, ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು, ಒಬ್ಬರೊಬ್ಬರು ಶ್ರಮಿಸಿಕೊಂಡು ಮುಂದೆ ಹೋದರೆ ಮಾತ್ರ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮಗೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಅದು ನಮ್ಮ ಮುಖ್ಯ ಗುರಿ ಆಗಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಾಸಕರಾದ ಡಾ ಮಂತ್ರಗೌಡ ಅವರು ಮಾತನಾಡಿ, ಬ್ಯಾರಿ ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗ ಗುರುತಿಸಿದಲ್ಲಿ ಅನುದಾನ ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು ಹಾಗೂ ಸದಸ್ಯರ ಸ್ಥಾನಕ್ಕೆ ಕೊಡಗು ಜಿಲ್ಲೆಯವರಿಗೂ ಅವಕಾಶ ಮಾಡಿಕೊಡಬೇಕೆಂದು ಇದೇ ಸಂದರ್ಭದಲ್ಲಿ ಕೋರಿದರು. ಅದೇ ವಿಚಾರದಲ್ಲಿ ನಮ್ಮ ಬ್ಯಾರಿ ಸಾಹಿತ್ಯ
ಏನು ಮಡಿಕೇರಿಯಲ್ಲಿ ಮಾಡ್ತಾ ಇದ್ದಾರೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಈ ಬೇರೆ ಅಕಾಡೆಮಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ನಾನು ನೀವು ಬೇಜಾರ ಪಡ್ಕೊಂಡ್ರು ಪರವಾಗಿಲ್ಲ, ನಾವು ನಮ್ಮ ಜಿಲ್ಲೆಗೆ ಅಧ್ಯಕ್ಷರು ಕೊಡಬೇಕು ಅಂತ ನಾನು ಕೇಳಿದೆ ಯುಟಿ ಖಾದರ್ ಸಾಹೇಬರಿಗೆ. ಯಾಕೆಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಇರೋದ್ರಿಂದ ಯಾವಾಗಲೂ ಅಧ್ಯಕ್ಷರುಗಳು ಅನುಭವಿಸಿದ್ದು, ಅದರ ಕೊಡಗು ಭಾಗಕ್ಕೆ ಒಂದ್ಸಲಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ. ಇಲ್ಲ ಮತ್ತೆ ಈ ಸಲ ನಾವು ನಮ್ಮ ಕ್ಷೇತ್ರ ಅಂದ್ರೆ ಮಂಗಳೂರು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕೊಡ್ತೀನಿ ಅಂತಂದ್ರು. ಆ ವಿಚಾರದಲ್ಲಿ ಬರತ್ತರಿಸದಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಡಿ. ಆಮೇಲೆ ನೀವು ಅಧ್ಯಕ್ಷರು ನಿಮ್ಮ ಕಡೆಗೆ ಇಟ್ಕೊಂಡು ಒಂದು 2-3 ಮೆಂಬರ್ ಆದರೂ ನಮ್ಮವ್ರು ಕೊಡಬೇಕು ಅಂತ ನಿಮಗೆ ಮನವಿ ಮಾಡ್ತಾ, ಅದೇ ರೀತಿ ಸಮ್ಮೇಳನಾಧ್ಯಕ್ಷರಾದ ಬಿಎಸ್ ಶಂಸುದ್ದೀನ್ ಅವರು ಮಾತನಾಡಿ, ಬ್ಯಾರಿ ಸಮುದಾಯದ ಬೆಳವಣಿಗೆಯನ್ನು ಗಮನಿಸಿದಾಗ ದೇಶದ ಒಂದು ಮೂಲೆಯಲ್ಲಿದ್ದ ಈ ಸಣ್ಣ ಸಮುದಾಯ ಮುಂದಿನ ದಿನಗಳಲ್ಲಿ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಿಂಚುವ ಸುಳಿಯೊಂದ ನೀಡ್ತಾ ಇದೆ ಎಂದರು. நல்ல படிப்பு படிச்சுட்டு டிகிரி எடுத்துட்ட பெண்ணு மக்கா அங்கே படிப்புರೆ நல்ல ರೀತಿಯಲ್ಲಿ ಗಳಿಸಲು ಸಾಧ್ಯ ಆವಂಟೆ, ಅಂಗಲ್ಲಿ ಉಳ್ಳ ಸಾಮರ್ಥ್ಯತೆ நல்ல ತರದ ಉಪಯೋಗ ಆಕೊಳ್ಳಲು ಸಾಧ್ಯ ಆವಂಟೆ ಎಲ್ಲತ್ತೆ ಒದಗಿ ಬಿಚ್ಚಿಟ್ಟು ಅವತ ಉಳ್ಗಮೆ ಅಂಗಲೆ ಸೀಮಿತ ಆಗಿಕೊಂಡುಳ್ಳದು ನೇರು ಭಾರಿ ಬೇಜಾರ ವಿಷಯ. ಇದಕ್ಕೆ ಆನೂರು ಔತಣ ಕಾರಣಮ, ದೀನಿ ತಪ್ಪು ಬಿಯಾರ ಕಾರಣಮ, ಅಲ್ಲಿಗೆ ಪೆಣ್ಣು ಮಕ್ಕಮೇ ಈಗಂತೂ ನಿರ್ಧಾರ ಎತ್ತೊಂಡಾರ ಗೊಂಜಿಲ್ಲ. ಮೆರವಣಿಗೆ